ನೋಡಿ, ಇದು ನಾನು ಹಿಜಾಬ್ ಅನ್ನ ಧರ್ಮದ ಆಧಾರಿತವಾಗಿ ಮಾಡಿದ್ದಲ್ಲ, ಯೂನಿಫಾರ್ಮ್ನ ಆಧಾರಿತವಾಗಿ ಮಾಡಿದ್ದೆ. ನಾನು ಶಾಸಕನಾಗೋದಕ್ಕಿಂತ ಮೊದಲೇ ಅಲ್ಲಿ ಯೂನಿಫಾರ್ಮ್ ಇತ್ತು, ಅದನ್ನ ನಾನು ಜಾರಿಗೆ ತಂದದ್ದು. ಆ ಹುಡುಗಿ 1.5 ವರ್ಷ ಯೂನಿಫಾರ್ಮ್ ಅನ್ನ ತೆಗೆದಿಟ್ಟು ಕ್ಲಾಸ್ ರೂಮ್ ಅಲ್ಲಿ ಭಾಗವಹಿಸಿದಂತ ಹುಡುಗಿ. CFI ಅವರ ಪ್ರಭಾವದಿಂದ ಅವಳು ಉಳಿದ 2 ತಿಂಗಳಿಗೆ ಅವಳು ಹಿಜಾಬ್ ಹಾಕ್ಬೇಕು ಅಂತ ಗಲಾಟೆ ಮಾಡಿ ಇಡೀ ರಾಜ್ಯದಲ್ಲಿ ಗಲಾಟೆ ಎಬ್ಬಿಸಿದಂತವಳು. ಹಾಗಾಗಿ ಅವಳು ಕಾಲೇಜಿನ ಶಿಸ್ತು ತಪ್ಪಿದಿಂದ ಆಚರಿದ್ದಾದ್ದು. ಈಗ ನಾನು ಇಲ್ಲೇ 3 ಬಾರಿ ಶಾಸಕನಾಗಿ ನಾನು ಜನರಿಂದ ಮನ್ನಣೆ ಗಳಿಸ್ಕೊಂಡಿದ್ದೇನೆ. ನಾನು ಅವಳಿಗೆ ಹಾರೈಸ್ತೇನೆ, ಅವಳು ಒಳ್ಳೆ ವಿದ್ಯೆ ಕಲೀಲಿ. ವಿದ್ಯೆ ಕಲಿದ್ರೆ ಇಂಥ ಧರ್ಮಾಂಧತೆ ಅಥವಾ ದೇಶದ್ರೋಹದ ಭಾವನೆಗಳು ಬರೋದಿಲ್ಲ. ಈ ವಿದ್ಯೆ ಕಮ್ಮಿಯಾಗಿ ಅವರಿಗೆ ಆಗುವಂತದ್ದು, ಅವಳು ಒಳ್ಳೆ ವಿದ್ಯೆ ಕಲೀಲಿ ಅಂತ ಹಾರೈಸ್ತೇನೆ. ನೋಡಿ, ಇದು ನಾನು ಹಿಜಾಬ್ ಅನ್ನ ಧರ್ಮದ ಆಧಾರಿತವಾಗಿ ಮಾಡಿದ್ದಲ್ಲ, ಯೂನಿಫಾರ್ಮ್ನ ಆಧಾರಿತವಾಗಿ ಮಾಡಿದ್ದೆ. ನಾನು ಶಾಸಕನಾಗೋದಕ್ಕಿಂತ ಮೊದಲೇ ಅಲ್ಲಿ ಯೂನಿಫಾರ್ಮ್ ಇತ್ತು, ಅದನ್ನ ನಾನು ಜಾರಿಗೆ ತಂದದ್ದು. ಆ ಹುಡುಗಿ 1.5 ವರ್ಷ ಯೂನಿಫಾರ್ಮ್ ಅನ್ನ ತೆಗೆದಿಟ್ಟು ಕ್ಲಾಸ್ ರೂಮ್ ಅಲ್ಲಿ ಭಾಗವಹಿಸಿದಂತ ಹುಡುಗಿ. CFI ಅವರ ಪ್ರಭಾವದಿಂದ ಅವಳು ಉಳಿದ 2 ತಿಂಗಳಿಗೆ ಅವಳು ಹಿಜಾಬ್ ಹಾಕ್ಬೇಕು ಅಂತ ಗಲಾಟೆ ಮಾಡಿ ಇಡೀ ರಾಜ್ಯದಲ್ಲಿ ಗಲಾಟೆ ಎಬ್ಬಿಸಿದಂತವಳು. ಹಾಗಾಗಿ ಅವಳು ಕಾಲೇಜಿನ ಶಿಸ್ತು ತಪ್ಪಿದಿಂದ ಆಚರಿದ್ದಾದ್ದು. ಈಗ ನಾನು ಇಲ್ಲೇ 3 ಬಾರಿ ಶಾಸಕನಾಗಿ ನಾನು ಜನರಿಂದ ಮನ್ನಣೆ ಗಳಿಸ್ಕೊಂಡಿದ್ದೇನೆ. ನಾನು ಅವಳಿಗೆ ಹಾರೈಸ್ತೇನೆ, ಅವಳು ಒಳ್ಳೆ ವಿದ್ಯೆ ಕಲೀಲಿ. ವಿದ್ಯೆ ಕಲಿದ್ರೆ ಇಂಥ ಧರ್ಮಾಂಧತೆ ಅಥವಾ ದೇಶದ್ರೋಹದ ಭಾವನೆಗಳು ಬರೋದಿಲ್ಲ. ಈ ವಿದ್ಯೆ ಕಮ್ಮಿಯಾಗಿ ಅವರಿಗೆ ಆಗುವಂತದ್ದು, ಅವಳು ಒಳ್ಳೆ ವಿದ್ಯೆ ಕಲೀಲಿ ಅಂತ ಹಾರೈಸ್ತೇನೆ.